7 ಮಂದಿ ಗೆಳೆಯರ ತಂಡ ಟ್ರಿಪ್ಗೆ ಹೋಗ್ತಾ ಇತ್ತು. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು ಟೀಮ್. ಪ್ರಯಾಣಿಕರ ಬಗ್ಗೆ ಕೆಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಟ್ರಿಪ್ಗೆ ಹೋಗ್ತಾ ಇದ್ದವರು ಬಸ್ ದುರಂತದಲ್ಲಿ ಸಾವು. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಟೀಮ್ ಈ ಬಸ್ ದುರಂತದಲ್ಲಿ ಮೃತಪಟ್ಟಂತವರು ಯಾರು ಅನ್ನೋದ್ರ ಬಗ್ಗೆ ಕೆಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಬ್ಬ 7 ಮಂದಿ ಪೈಕಿ 2 ಸ್ಥಳದಲ್ಲೇ ದುರ್ಮರಣ, ಒಬ್ಬ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಓರ್ವನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸುಮಾರು 23% ಸುಟ್ಟು ಹೋಗಿದ್ದಾರೆ. ಮಂಜುನಾಥ್ ನೋಡೋಣ ಬನ್ನಿ. ಶನಿವಾರ ಇಲ್ಲಿ ಕೆಎಸ್ಆರ್ಟಿಸಿ ಇಳಿದವ್ರೆ. ಎಸ್, ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಸೀಬರ್ಡ್ ಬಸ್ ಅದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ಅಪಘಾತಕ್ಕೊಳಗಾಗತ್ತೆ. ಪಕ್ಕದ ರಸ್ತೆಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಲಾರಿ ಡಿವೈಡರ್ನಿಂದ ದಾಟಿ ಬಂದು ಈ ಬಸ್ಗೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿರೋದು. ಇದು ಬಹಳ ಮುಂಚಿನ ದೃಶ್ಯ. ಬೆಂಗಳೂರಿನಿಂದ ಏನು ಹೊರಡ್ತಲ್ಲ, ಆಗ ಆನಂದರಾವ್ ಸರ್ಕಲ್ ಬಳಿ ಪ್ರಯಾಣಿಕರು ಬಸ್ ಏರ್ತಾ ಇದ್ದಂತಹ ದೃಶ್ಯ ಅದು. ತಮ್ಮ ಊರಿಗೆ ಹೋಗಬೇಕು ಅಂತ ರಜಾ ಇದೆ, ಕ್ರಿಸ್ಮಸ್ ರಜಾ, ಸಂಭ್ರಮಿಸೋಣ ಅಂತ ಹೋಗ್ತಾ ಇದ್ದಂಥವರು ಊಹೆನೇ ಇಲ್ಲ ಇಂಥದೊಂದು ಅಪಘಾತ ನಮಗೆ ಎದುರಾಗಬಹುದು ಅಂತ. ಆನಂದರಾವ್ ಸರ್ಕಲ್ ಬಳಿ ನಿನ್ನೆ ರಾತ್ರಿಯ ದೃಶ್ಯ ಇದು. ನಿನ್ನೆ ರಾತ್ರಿ 8:30 ಸುಮಾರಿಗೆ ಮೆಜೆಸ್ಟಿಕ್ ಬಿಟ್ಟಿದೆ ಈ ಬಸ್. ಆಗಿನ ದೃಶ್ಯ ನಾವೀಗ ನೋಡ್ತಾ ಇರೋದು. ಆದರೆ ಈಗ ಆ ಬಸ್ನ ಲವಲೇಶನೂ ಇಲ್ಲ, ಸುಟ್ಟು ಕರಕಲಾಗ್ಬಿಟ್ಟಿದೆ. ಬಸ್ ದುರಂತಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಲಾರಿ ಡಿಕ್ಕಿ ಹೊಡೆದಿರುವುದಕ್ಕೆ ಬೆಂಕಿ ದುರಂತ ಸಂಭವಿಸಿತು. ದುರಂತದ ಕಾರಣ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಸಾರಿಗೆ ಸಚಿವರು ಮಾತನಾಡಿದ್ದಾರೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಅಂತ ಹಾರೈಸಿದ್ದಾರೆ. ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಮೃತರಿಗೆ ರಾಮಲಿಂಗಾರೆಡ್ಡಿ. ಸಜೀವ ದಹನವಾದರು ಹಲವರು. ಐಜಿಪಿ ರವಿಕಾಂತೇಗೌಡರು 9 ಮೃತದೇಹಗಳನ್ನು ಹೊರತೆಗೆದಿರೋ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಈಗ ಸಚಿವರು ತಿಳಿಸ್ತಾ ಇದ್ದಾರೆ 11ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರುವಂತಹ ಈ ದುರಂತದ ಬಗ್ಗೆ ಕೇಳಿ ಬಹಳ ದುಃಖ ಆಯಿತು ಅಂತ.